ಬಂದು ಸಂಬಳ ತಗೊಂಡ್ರೆ ರೈತರಿಗೆ ಹೇಳ್ಕೊಡೋದಲ್ಲ, ರೈತರಿಗೆ ಹೇಳಿ. ಅಲ್ಲಿ ಬಂದು ವಿಜ್ಞಾನಿಗಳು ಒಂದೊಂದು ಎಕರೆ ಕೊಡ್ತೀವಿ ನಾವು ಅವ್ರಿಗೆ ಮಾಡಕ್ಕೆ, ಸಂಬಳ ಕೊಡ್ತಾ ಇದೀವಿ ಅವ್ರಿಗೆ. ಫೀಲ್ಡ್ ಬರ್ಲಿ, ರೈತರ ಕಷ್ಟ ಅಲ್ಲಿ ಗೊತ್ತಾಗಲ್ವಾಗ, ಅಲ್ಲಿ ಮಾಡ್ಬೇಕು. ಆಗ ಬೆಲೆ ಫಿಕ್ಸೆಡ್ ಅಲ್ಲಿ ಮೇಲಿಂದಲೇ ಮಾಡೋದು. ನಾವು ಓಟ್ ಹಾಕೋದ್ರೆ ಹೇಳಿ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ ಇಂದನೇ ಆಗ್ಬೇಕು. ಅಲ್ಲಿ ಏನ್ ಡಿಸೈಡ್ ಮಾಡ್ತೀವಿ ಅದೇ ಸೆಂಟ್ರಲ್ಲಿ ಫಿಕ್ಸ್ ಆಗಬೇಕು. ಜೊತೆಗೆ ಏನಿದೆ, ಈಗ ನೀವು ಆರ್ಗ್ಯಾನಿಕ್ 4,000 ಕೊಡ್ತೀವಿ ಅಂತ ಹೇಳ್ತೀರಾ, ನಾನು ಕಬ್ಬು ಬೆಳೀತಾ ಇದ್ದೀನಿ ಆರ್ಗ್ಯಾನಿಕ್ ಅಲ್ಲಿ, ಅದೇ ಕೆಮಿಕಲ್ಲಿ ಕಬ್ಬು ಬೆಳೀತಾನೆ, ಅವ್ನು ಎಷ್ಟು ಎಕರೆ ಯೂರಿಯಾ DAP ಪೊಟ್ಯಾಶ್ ಹಾಕ್ತಾನೆ, ಅವ್ನು ಎಷ್ಟು ಸಬ್ಸಿಡಿ ಕೊಡ್ತೀರಾ, ಆ ಸಬ್ಸಿಡಿ ನನಗೆ ಕೊಡಿ. ಈ ಒಂದು 4 ಮೂಟೆ ಯೂರಿಯಾ ಹಾಕ್ತಾನಂದ್ರೆ ಎಷ್ಟು ಸಬ್ಸಿಡಿ ಅವ್ನಿಗೆ ಹೋಯ್ತದೆ ಅದು ನನಗೆ ಬಂದ್ಬಿಡ್ಲಿ. ಈಗ 10,000 ರೂಪಾಯಿ ಆದ್ರೆ DAP ಎಷ್ಟು ಹಾಕ್ತಾನೆ, ನಿಮ್ಮ ರೆಕಮೆಂಡೆಡ್ ಅಗ್ರಿಕಲ್ಚರ್ ರೆಕಮೆಂಡೆಡ್ ಏನೇನು ಮಾಡಿದ್ರಿ, 1 ಎಕರೆ ಕಬ್ಬು ಬೆಳೆಯಕ್ಕೆ, 1 ಎಕರೆ ಭತ್ತ ಬೆಳೆಗೆ ಏನೇನು ರೆಕಮೆಂಡೇಶನ್ ಮಾಡಿದ್ರ, ಆ ರೆಕಮೆಂಡೆಡ್ ಪ್ರಕಾರನೇ ನಾನು ಕಬ್ಬು ಬೆಳೆದ್ರೋ ಭತ್ತ ಬೆಳೆದ್ರೋ ರಾಗಿ ಬೆಳೆದ್ರೆ ಆ ಸಬ್ಸಿಡಿನ ನನಗೆ ಕೊಡಿ. ಆಟೋಮೆಟಿಕ್ ಆಗಿ ನೀವೇನ್ ಹೇಳಿದ್ರು ರೈತ ಆರ್ಗ್ಯಾನಿಕ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಟ್ ಆಗ್ತಾನೆ. ಅದು ಉಳಿಬೇಕು ಅಲ್ಲಿ. ಈಗ ಅಲ್ಲೂ ತಗತ್ತೀನಿ ಇಲ್ಲೂ ತಗತ್ತೀನಿ, ಹಂಗ ಆಗ್ಬಾರ್ದು ಅಲ್ವಾ ಸರ್? ಅದಾಗಬೇಕು. ಜೊತೆಗೆ ಬರೀ ಎಲ್ಲರೂ ರೈತರ ಮೇಲೆ ಆಗ್ಬಿಡ್ತಾರೆ, ಎಲ್ಲ ಪ್ರಯೋಗಗಳು ರೈತರ ಮೇಲೆ. ಸಂಬಳ ತಗೊಂಡು ಯಾರೋ ಮಾಡಿಬಿಡೋದು ಕೂತ್ಕೊಂಡು ಹೇಳೋದಲ್ಲ, ನೀವೆಲ್ಲರೂ ಫೀಲ್ಡ್ ಬರಬೇಕು. ಫೀಲ್ಡ್ ನೀವೆಲ್ಲ ಊಟ ಮಾಡಲ್ವಾ? ನೀವೆಲ್ಲ ನಿಮ್ ಜವಾಬ್ದಾರಿಗಳಿಲ್ವಾ? ಬರೀ ರೈತನ ರೈತನಿಗೆ ಹೇಳೋದು ಎಲ್ಲರೂ. ಆಗೆಲ್ಲ ಗೊಬ್ಬರ ಕೊಡ್ತೀವಿ, ಗೊಬ್ಬರ ಹಾಕಿ, ಆಮೇಲೆ ವಿಷ ಕೊಡ್ತೀವಿ, ವಿಷ ಹೊಡೋಣ. ನೀವು ಹೇಳೋದಕ್ಕೆ ಕೇಳಿದ್ರೆ ಇವತ್ತು ಹಾಳಾಗಿರೋದು. ಅದು ನೀವೆಲ್ಲ ತಗೊಳ್ಳಿ, ಒಬ್ಬರು ಅಂತ ಹೇಳಲ್ಲ, ಇಡೀ ವ್ಯವಸ್ಥೆ. ಹಾಗಾಗಿ ನೀವುಗಳು ನಮ್ಮ ಜೊತೆ ಸೇರಿಗಳು, ಹೊಲಕ್ಕೆ ಬರ್ಬೇಕು, DC ಹೊಲಕ್ಕೆ ಬರ್ಬೇಕು. 1 ಎಕರೆ ಕೊಡಿ DCಗೆ, ಬರೀ ಜವಾಬ್ದಾರಿ ಮಾಡಿದ್ರೆ DC 1 ಎಕರೆ ತನಕ ಮಾಡ್ತೀರಾ. ಬೆಳಗ್ಗೆ 1 ಗಂಟೆ ಹೊಲಕ್ಕೆ ಬರ್ರಿ, ಯಾವ್ದೋ ಒಂದು ರೈತರು ತಗೊಳ್ಳಿ, ದಂಡಲೇ ತಗೊಳ್ಳಿ, ಯಾರು ಚಾಮರಾಜನಗರ ಪಕ್ಕದ ಊರಲ್ಲೇ ತಗೊಳ್ಳಿ, ದೂರ ಬೇಡ. ಅವರು ಅದನ್ನ ನೋಡುವಾಗ ವಿಜ್ಞಾನಿ ಎಲ್ಲ ಕೇವಿಗಳು ಕೂತರ ಒಳಗೆ ಏನು ಮಾಡಲ್ಲ. ಅವರು ಎಲ್ಲ ಭಾಷೆಗಳು ಬಿಟ್ಕೊಂಡು ಸ್ಟೇಜ್ ಮೇಲೆ ಅನುಭವಿಸವ ರೈತ ಅರ್ಧ ಗಂಟೆಗೆ ಒಬ್ಬ ರೈತ ನೇಣಾಕತ್ತಾನೆ. 140 ಕೋಟಿ ಅನ್ನ ಹಾಕ್ತಾನೆ, ಅರ್ಧ ಗಂಟೆ ನೇಣಾಕತ್ತಾನೆ. ಗೊತ್ತ ನಿಮಗೆ, ನಿಮ್ಮ NCRP ಇದ್ರ ರಿಪೋರ್ಟ್ ಹೇಳ್ತಾ ಇರೋದು. ಹಾಗಾಗಿ ಈ ವ್ಯವಸ್ಥೆಗಳು ಮಾಡಿ, ಇಲ್ಲ ಅಂತಲ್ಲ. ಯಾಕಾಗಲ್ಲ? ಟೈಮ್ ತಗತ್ತದೆ. ನೀವುಗಳು ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಒಂದು ನಾಟಿ ಅದು ಸಾಲ ಕೊಡೋದವರು, ಆ ಇಲಾಖೆ ಅದು ಸಾಲ ಕೊಡ್ತಾರೆ. ನ್ಯಾಚುರಲ್ ಫಾರ್ಮ್ ಹೆಂಗ್ ಮಾಡ್ಬೇಕು ಕೇಳಿ ಬ್ಯಾಂಕ್ನವರ. ನಾವು ಕೊಡಲ್ಲ ನಾಟಿ ಹಸುಗೆ. ನಾಟಿ ಹಸಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಅದ, ಬ್ಯಾಂಕ್ ಕೊಡಲ್ಲ, ಆ HFA ಕೊಡ್ತಾರೆ. ನೋಡಿ ವ್ಯವಸ್ಥೆ ಹೆಂಗಿದೆ. ನಾವು ಹಾಲು ಹಾಕಿರಲಿಲ್ಲ, ಹಾಲು ತಗೊಂಡು ಆ ಸಾಲ ಕೊಡ್ತೇವೆ. ಈಗ ಹಸ ತಗೊಂಡ್ಮೇಲೆ ಹಾಲು ಹಾಕೋದು. ಹಂಗೆ ಈ ಸಿಸ್ಟಮ್ಗಳನ್ನ ಬೆಳೆ ಸಾಲ, ಬೆಳೆದ ಮೇಲೆ ಸಾಲ ಕೊಡ್ತಾರೆ. ಅಲ್ಲ ಒಂದ್ ನಿಮಿಷ, ನಿಮ್ಗೆ ಚರ್ಚೆಗೆ ಒಂದು ನೀವು ಇದು ಈಗ ಹೇಳಿದ್ರು ನಮ್ಮ